ಮಹಿಳೆಗೆ ಡಿಕ್ಕಿ ತಪ್ಪಿಸೋಕೆ ಹೋಗಿ ಟಿಟಿ ವಾಹನ ಪಲ್ಟಿಯಾಗಿದೆ. ಮಹಿಳೆ ಸೇಫ್ ಆಗಿದ್ದಾಳೆ. ಟೆಂಪೋ ಟ್ರಾವೆಲರ್ ಟಿಟಿ ವೆಹಿಕಲ್ ಪಲ್ಟಿಯಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆ ಬೆಳ್ತಂಗಡಿ ತಾಲೂಕಿನ ಆಳದಂಗಡಿಯಲ್ಲಿ ನಡೆದಂತಹ ಘಟನೆ ಇದು. ದಕ್ಷಿಣ ಕನ್ನಡ ಜಿಲ್ಲೆ ಬೆಳ್ತಂಗಡಿ ತಾಲೂಕಿನ ಆಳದಂಗಡಿಯಲ್ಲಿ ನಡೆದಂತಹ ಘಟನೆ. ಮಹಿಳೆಗೆ ಡಿಕ್ಕಿ ತಪ್ಪಿಸೋಕೆ ಹೋಗಿ ಟಿಟಿ ವೆಹಿಕಲ್ ಪಲ್ಟಿಯಾಗಿದೆ. ಮಹಿಳೆ ಸೇಫ್ ಆಗಿದ್ದಾಳೆ. ಏಕಾಏಕಿ ರಸ್ತೆ ದಾಟೋಕೆ ಮಹಿಳೆ ಪ್ರಯತ್ನ ಪಟ್ಟರು. ನೋಡೇ ಇಲ್ಲ ಆ ವೆಹಿಕಲ್ ಬರೋದನ್ನು. ಮಹಿಳೆ ಸೇಫ್ ಆಗಿದ್ದಾರೆ ಅದೃಷ್ಟದಿಂದ. ಆದರೆ ಆ ಟಿಟಿ ವಾಹನ ಪಲ್ಟಿಯಾಗಿದೆ. ಬೆಳ್ತಂಗಡಿ ತಾಲೂಕಿನ ಅಳದಂಗಡಿಯಲ್ಲಿ ನಡೆದಂತಹ ಘಟನೆ ಇದು. ಗುರುಬಾಯನ ಕೆರೆಯಿಂದ ಅಳದಂಗಡಿ ಕಡೆಗೆ ಈ ಟೆಂಪೋ ಟ್ರಾವೆಲರ್ ಬರ್ತಾ ಇತ್ತು ಟಿಟಿ. ನೋಡಿ, ಸಿಸಿಟಿವಿಯಲ್ಲಿ ಕ್ಯಾಪ್ಚರ್ ಆಗಿದೆ ಆ ದೃಶ್ಯ. ಆಕ್ಸಿಡೆಂಟ್ನ ಭೀಕರ ದೃಶ್ಯ ನೋಡಿ. ಜಸ್ಟ್ ಮಿಸ್. ಆ ಡ್ರೈವರ್ ಶತಾಯಗತಾಯ ಪ್ರಯತ್ನ ಪಟ್ಟು ಆ ಮಹಿಳೆಯನ್ನ ಉಳಿಸಿದ್ದಾನೆ. ಬಟ್ ತುಂಬಾ ಸ್ಪೀಡಲ್ಲಿ ಇತ್ತು ವೆಹಿಕಲ್. ಯಾಕಂದ್ರೆ ಆ ಹೈವೇ ಕೂಡ ತುಂಬಾ ಸ್ಪೀಡಲ್ಲಿ ಬರ್ತಾ ಇತ್ತು. ಪಾಪ ವಯಸ್ಸಾಗಿರುವಂತಹ ಅಜ್ಜಿ ನೋಡಿಲ್ಲ, ಅದನ್ನ ನೋಡ್ಕೊಂಡು ದಾಟಬೇಕಾಗಿತ್ತು. ಬಟ್ ಟೆಂಪೋ ಟ್ರಾವೆಲರ್ ಅಲ್ಲಿ ಇದ್ದಂತಹ ಎಷ್ಟು ಜನ ಇದ್ರು, ಅವರ ಸ್ಥಿತಿ ಏನಾಗಿದೆ ಅನ್ನೋದು ಮಾಹಿತಿ ಬರಬೇಕಾಗತ್ತೆ. ಬಟ್ ದೃಶ್ಯದಲ್ಲಿ ನೋಡ್ತಾ ಇದ್ವಿ ಆ ಮಹಿಳೆ ಸೇಫ್ ಆಗಿದ್ದಾರೆ. ಜಸ್ಟ್ ಮಿಸ್ ಅನ್ನುವಂಥ ರೀತಿಯಲ್ಲಿ. ನೀನು ಹೆಡ್ ಟು ಹೆಡ್ ಡಿಕ್ಕಿ ಹೊಡಿಬೇಕಾಗಿತ್ತು ಆ ಟೆಂಪೋ. ನೋಡಿ, ಹೆಗಲ ಮೇಲೆ ಒಂದು ಚೀಲ ಹೊತ್ಕೊಂಡು ಓಡ್ ಹೋಗ್ತಿರ್ತಾರೆ. ಬಟ್ ತುಂಬ ಶರವೇಗದಲ್ಲಿ ಬರ್ತಾ ಇತ್ತು ಆ ಟಿಟಿ ಕೂಡ. ಯಾಕಂದ್ರೆ ಹೈವೇ ಸಹಜವಾಗಿ ವೆಹಿಕಲ್ಗಳು ಕೂಡ ಇಲ್ಲಿ ಸ್ವಲ್ಪ ನಿಧಾನಗತಿಯಲ್ಲಿ ಚಲಿಸಬೇಕಾಗತ್ತೆ ನೋಡಿಕೊಂಡು. ಯಾಕಂದ್ರೆ ತುಂಬ ಜನದಟ್ಟಣೆ ಇರುವಂಥ ಜಾಗ ಅನ್ನೋದು ಈ ದೃಶ್ಯವನ್ನು ನೋಡಿದರೆ ಕಾಣಸಿಗುತ್ತೆ. ಆ ವೆಹಿಕಲ್ ಬೀಳ್ತಾ ಇದ್ದಂಗೆ ನೂರಾರು ಜನ ಓಡಿ ಬರ್ತಾರೆ ಸಹಾಯಕ್ಕಾಗಿ. ಒಳಗೆ ಎಷ್ಟು ಜನ ಇದ್ರು, ಅಥವಾ ಖಾಲಿ ಟಿಟಿ ಇತ್ತು, ಡ್ರೈವರ್ ಮಾತ್ರ ಇದ್ರು, ಆ ಬಗ್ಗೆ ಮಾಹಿತಿ ಬರಬೇಕಾಗತ್ತೆ. ಬಟ್ ಡ್ರೈವರ್ ಕಾರ್ಯಕ್ಕೆ ಇಲ್ಲಿ ಹ್ಯಾಟ್ಸ್ ಆಫ್ ಹೇಳಲೇಬೇಕು. ನೋಡಿ, ತುಂಬ ಸ್ಪೀಡಾಗಿ ಬ್ರೇಕನ್ನು ಹೊಡೆದಂಥ ಪರಿಣಾಮ. ಇನ್ನು ಅಲ್ಲಿ ಡಿವೈಡರ್ ಕೂಡ ಇದೆ. ಸಡನ್ ಆಗಿ ರೈಟಿಗೆ ಎಳ್ಕೊಳ್ತಾನೆ. ಬಟ್ ಲೆಫ್ಟ್ ವೀಲ್, ಫ್ರಂಟ್ ವೀಲ್ ಆ ಡಿವೈಡರ್ ಮೇಲೆ ಹತ್ಕೊಳ್ಳುತ್ತೆ, ಮುಂದೆ ಇರುವಂಥ ಡಿವೈಡರ್ ಮೇಲೆ. ಅಲ್ಲಿ ಪಲ್ಟಿ ಆಗುತ್ತೆ. ಬೆಂಗಳೂರಲ್ಲಿ ಜಾತಿ ಸಮೀಕ್ಷೆಯಲ್ಲಿ ಭಾರಿ ಎಡವಟ್ಟಾಗಿದೆ. ಪಾಲಿಕೆ ಅಧಿಕಾರಿಗಳಿಂದ ಭಾರಿ ಎಡವಟ್ಟು. ರಾಜ್ಯದಾದ್ಯಂತ ಜಾತಿ ಸಮೀಕ್ಷೆ ನಡೀತಾ ಇದೆ, ಸರ್ಕಾರ ಅಂದುಕೊಂಡಂಗೆ. ಆದರೆ ಬೆಂಗಳೂರಲ್ಲಿ ಜಾತಿ ಸಮೀಕ್ಷೆಯಲ್ಲಿ ಭಾರಿ ಎಡವಟ್ಟಾಗಿದೆ. ಅಧಿಕಾರಿಗಳಿಂದ ಆದಂತಹ ಎಡವಟ್ಟಿದು. ಹೇಳಿದ್ದು ಒಂದು ವಾರ್ಡ್, ಆದರೆ ಸಮೀಕ್ಷೆಗೆ ಕೊಟ್ಟಿದ್ದು ಬೇರೆ ವಾರ್ಡ್. ಎಲ್ಲಿ ಹೋಗ್ಬೇಕಾವು? ಸಮೀಕ್ಷೆಗೆ ಬಂದಂತಹ ಗಣತಿದಾರರು ಸೆಲೆಕ್ಟ್ ಮಾಡಿಕೊಂಡ ವಾರ್ಡ್ಗಳನ್ನು ಕೊಟ್ಟೇ ಇಲ್ಲ, ಬೇರೆ ವಾರ್ಡ್ಗಳನ್ನು ನೀಡಲಾಗಿದೆ. ನಿಗದಿತ ವಾರ್ಡ್ ಬಿಟ್ಟು ಬೇರೆ ವಾರ್ಡ್ಗಳ ಹಂಚಿಕೆ ಮಾಡಲಾಗಿದೆ ಗಣತಿದಾರರಿಗೆ. ಹೇಗೆ ಹೋಗಿ ಸರ್ವೆ ಮಾಡಲಿ ಅಂತ ಸಿಬ್ಬಂದಿ ಅಳಲು ತೋಡಿಕೊಂಡಿದ್ದ. ಇವರು ಕೇಳಿದ್ದೊಂದು, ಅವರು ಕೊಟ್ಟಿರೋದೊಂದಾಗಿದೆ. ಮಲ್ಲೇಶ್ವರಂನ ಪಾಲಿಕೆ ಕಚೇರಿಯಲ್ಲಿ ಭಾರಿ ವಾಗ್ವಾದನೆ ನಡೆದು ಹೋಗ್ಬಿಟ್ಟಿದೆ ಈ ಬಗ್ಗೆ. ಸಮೀಕ್ಷೆದಾರರು ಅಂದರೆ ಗಣತಿದಾರರು ಹಾಗೆ ನೋಡಲ್ ಆಫೀಸರ್ ಇಬ್ಬರ ನಡುವೆ ವಾಗ್ವಾದ ನಡೆದಿದೆ. 30-40 ಕಿಲೋಮೀಟರ್ ದೂರ ಹೋಗೋಕ್ಕಾಗಲ್ಲ ಅಂತ ಗಲಾಟೆ ಮಾಡಿದ್ದಾರೆ ಗಣತಿದಾರರು. ಯಾರನ್ನ ಗಣತಿಗಾಗಿ ನೇಮಿಸಿದ ಸರ್ಕಾರ ಅವರು 200ಕ್ಕೂ ಅಧಿಕ ಸಮೀಕ್ಷೆದಾರರಿಂದ ಈ ಬಗ್ಗೆ ವಾಗ್ವಾದ ಆಗಿದೆ ನೋಡಲ್ ಆಫೀಸರ್ ಜೊತೆ. ನನ್ನ ಆರೋಗ್ಯ ಸ್ಥಿತಿ ಸರಿ ಇಲ್ಲ ಅಂತ ವಾದ ಮಾಡಿದ್ದಾರೆ. ಸಮೀಕ್ಷೆದಾರರ ಮನವೊಲಿಕೆಗೆ ಭಾರಿ ಸರ್ಕಸ್ ಕೂಡ ಆಗಿದೆ ಮಲ್ಲೇಶ್ವರಂನ ಆಫೀಸ್ನಲ್ಲಿ. ವಾರ್ಡ್ಗಳು ಚೇಂಜ್ ಆಗಿರೋ ಬಗ್ಗೆ ರಾತ್ರಿ 12:30 ಸುಮಾರಿಗೆ ಮೆಸೇಜ್ ಬಂದಿದೆ. 12:30ಕ್ಕೆ ಯಾರು ಎದ್ದಿರ್ತಾರೆ? ಪಾಪ ಮಲ್ಕೊಂಡಿರ್ತಾರೆ. ಯಾಕಂದ್ರೆ ಬೆಳಗ್ಗೆ ಎದ್ದು ಸಮೀಕ್ಷೆಗೆ ಹೋಗಬೇಕಾಗಿರೋದು. ಇದು ಅಧಿಕಾರಿಗಳಿಂದ ಆದಂತಹ ಎಡವಟ್ಟು. ಈಗ ಹೇಗೆ ಅಷ್ಟು ದೂರ ಹೋಗಿ 30-40 ಕಿಲೋಮೀಟರ್ ದೂರ ಹೋಗಿ ಸಮೀಕ್ಷೆ ಮಾಡಲಿ? ಅದರಲ್ಲೂ ಕೂಡ ನಮಗೆ ಆರೋಗ್ಯದ ಸ್ಥಿತಿ ಸರಿಯಾಗಿಲ್ಲ, ಹುಷಾರಿಲ್ಲ ಅಂತ ಸಿಬ್ಬಂದಿಗಳು ಪ್ರಶ್ನೆ ಮಾಡ್ತಾ ಇದ್ದ ನೋಡಲ್ ಅಧಿಕಾರಿಗಳಿಗೆ. ಈಗ ನೀವು ಇಲ್ಲಿ ಬಂದು ಗಲಾಟೆ ಮಾಡೋದ್ರಲ್ಲಿ ಅರ್ಥ ಇಲ್ಲ. ಈಗ ನಾನು ಹೇಳಿರೋ ನಾವು ಗೌರ್ಮೆಂಟ್ ಎಂಪ್ಲಾಯೀಸ್ ಅಂತ ತಕ್ಷಣಕ್ಕೆ ನಮ್ಮನ್ನು ಏನ್ ಬೇಕಾದ್ರೂ ಮಾಡ್ಬೋದಾ? ನೀವು 10 ನಾವು ಇದನ್ನ ಕೊಟ್ಟಿದ್ದೀವಿ, ಚಾಯ್ಸಸ್ ಕೊಟ್ಟಿದ್ದೀವಿ.